ಕಾಡದೇನಹಳ್ಳಿ ಕಾಲುವೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಾಡದೇವನಹಳ್ಳಿ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಕಾಲುವೆ ನಿರ್ಮಾಣ ಕಾಮಗಾರಿಯು ತೀವ್ರ ಅವ್ಯವಸ್ಥೆಯಿಂದ ಕೂಡಿದ್ದು, ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ನಿವಾಸಿ ನಾಗೇಶ್ ಮಾತನಾಡಿ, ಕಾಮಗಾರಿಯ ಲೋಪದೋಷಗಳ ಬಗ್ಗೆ ಆಕ್ರೋಶ ಹೊರಹಾಕಿ ಸರ್ಕಾರದಿಂದ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಬೃಹತ್ ಕಾಲುವೆ ನಿರ್ಮಾಣಕ್ಕಾಗಿ 54 ಲಕ್ಷ ಮಂಜೂರಾಗಿದೆ. ಆದರೆ ರಾಜಕೀಯ ಪ್ರಭಾವ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಸುಮಾರು 50 ಮೀಟರ್ಗಳಷ್ಟು ಕಾಲುವೆ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಕಾಲುವೆಯ ಮಧ್ಯಭಾಗವನ್ನು ಬಿಟ್ಟು ಮುಂದಕ್ಕೆ ಕೆಲಸ ಮಾಡಲಾಗಿದೆ. ಕಾಲುವೆ ಮಧ್ಯಭಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು, ದನದ ಕೊಟ್ಟಿಗೆ ನಿರ್ಮಾಣ ಮಾಡಲಾಗಿದ್ದು ಅದನ್ನು ತೆರವುಗೊಳಿಸದೆ ಕಾಮಗಾರಿ ಮುಂದುವರಿಸಲಾಗಿದೆ. ಇದರಿಂದ ಮಳೆ ನೀರು ಸರಾಗವಾಗಿ ಹರಿಯಲು ಹಾದಿ ಇಲ್ಲದೆ ನೀರು ನಿಂತು ಅಸ್ತವ್ಯಸ್ತಗೊಂಡಿದೆ. ಮಳೆ ಬಂದಾಗ ಕಾಲುವೆಯಲ್ಲಿ ಹರಿಯಬೇಕಾದ ನೀರು ಜನರ ಮನೆಗಳಿಗೆ ನುಗ್ಗುತ್ತಿದ್ದು, ಗ್ರಾಮಸ್ಥರು ಪ್ರತಿದಿನ ಆತಂಕದಲ್ಲಿ ಕಳೆಯುವಂತಾಗಿದೆ. ಈ ಕಾಮಗಾರಿ ಜನೋಪಯೋಗಿಯಾಗುವ ಬದಲು ಕೇವಲ ಬಿಲ್ ಪಡೆದು ಹಣ ಮಾಡುವ ಉದ್ದೇಶಕ್ಕಾಗಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅಧಿಕಾರಿಗಳು ಕೇವಲ ಕಾಗದದ ಮೇಲೆ ಅಭಿವೃದ್ಧಿ ತೋರಿಸುತ್ತಿದ್ದಾರೆ. ವಾಸ್ತವದಲ್ಲಿ ನಮ್ಮ ಗ್ರಾಮದ ರಸ್ತೆಗಳು ಕೆರೆಯಂತಾಗುವ ಆತಂಕವಿದ್ದು, ತಕ್ಷಣ ಕ್ರಮ ಕೈಗೊಳ್ಳಲಾಗದಿದ್ದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿ, ಈ ಸಂಬಂಧಪಟ್ಟ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು ಅಥವಾ ಸಣ್ಣ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಬಾಕಿ ಉಳಿದಿರುವ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಪೂರ್ಣಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು ಕಾಡದೇವನಹಳ್ಳಿ ಗ್ರಾಮಸ್ಥರು ಏನಂದರೆ ಸರ್ಕಾರದಿಂದ ಶಾಂಕ್ಷನ್ ಆಗಿರುವಂಥ ಮೈನರ್ ಇರಿಗೇಷನಿಂದ ದೊಡ್ಡದಾಗಿ ಒಂದು ಕಾಲುವೆಗೆ 54 ಲಕ್ಷ ಒಂದು ಕಾಮಗಾರಿಯನ್ನು ಕಾಡದೇವನಹಳ್ಳಿ ಗ್ರಾಮಕ್ಕೆ ಮಂಜೂರಾಗಿರುತ್ತದೆ. ಆ ಮಂಜೂರಾಗಿರುವಂಥ ಕಾಲುವೆಗೆ ಏನು ಮಾಡ್ತಾರೆ ಅಂದರೆ, ಈ ನಮ್ಮ ಕಾಂಟ್ರಾಕ್ಟು ದೊಡ್ಡ ರಾಜಕೀಯ ವ್ಯಕ್ತಿಗಳು ಒತ್ತಡದಿಂದ ಒಂದು 50 ಮೀಟ್ರಷ್ಟು ಅಲ್ಲಿವರೆಗೂ ಮಾಡಿ ಮುಂದಕ್ಕೆ ಇನ್ನು 50 ಮೀಟ್ರಷ್ಟು ಜಾಗ ರಾಜಕೀಯ ಒತ್ತಡಕ್ಕೆ ಬಿಟ್ಬಿಟ್ಟು ಮಳೆ ನೀರು ಜಾಸ್ತಿ ಬರ್ತಾಯಿತ್ತು. ಅಂಥ ಜಾಗದಲ್ಲಿ ಎಲ್ಲ ಬ್ಲಾಕ್ ಆಗಿಬಿಟ್ಟು ಏನಾಗಿದೆ ಅಂದರೆ ಫುಲ್ ಎಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಆದರೆ ರಾಜಕೀಯ ಯಾರೋ ನಮ್ಮ ಕಾಂಟ್ರಾಕ್ಟ್ ಇರ್ಬೋದು, ಇಲ್ಲ ಅಲ್ಲಿ ಪ್ರಭಾವಿ ನಾಯಕರು ಇರ್ಬೋದು, ಅಲ್ಲಿ ಅವರ ಒಂದು ಸ್ಥಳದಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಅವರು ಒಂದು ಬಿಲ್ಲಿಗೋಸ್ಕರಾಗಿ ಆ ಕಾಮಗಾರಿ ಏನು ಪ್ರಯೋಜನ ಕೂಡ ಆಗೋದಿಲ್ಲ. ಆ ಥರ ಏನು ಮಾಡಿದ್ದಾರೆ ಅಂದರೆ ಮಾಡಿಕೊಂಡು ಹೋಗಿದ್ದಾರೆ. ಈಗ ಮಳೆ ಏನಾದರೂ ಬಿದ್ದರೆ ಫುಲ್ ಎಲ್ಲ ಕೂಡ ಜನಗಳಿಗೆ ತುಂಬ ತೊಂದರೆ ಆಗಿಬಿಟ್ಟು ಆ ಡ್ರೈನೇಜ್ ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟು ಮನೆಗಳಿಗೆ ತುಂಬ ನೀರು ನುಗ್ತಾ ಇದೆ. ಆದರೆ 54 ಲಕ್ಷದಿಂದ ಶಾಂಕ್ಷನ್ ಆದರೂ ಕೂಡ ಗೌರ್ಮೆಂಟ್ ಇಷ್ಟೆಲ್ಲ ಇದು ಮಾಡಿದ್ರು ಕೂಡ ಏನು ಜನಗಳಿಗೆ ಉಪಯೋಗ ಆಗ್ತಾಯಿಲ್ಲ. ಆ ಥರ ಅವರು ಸುಮ್ಮನೆ ಒಂದು ದುಡ್ಡುಗೋಸ್ಕರ ಈ ಒಂದು ಕಾಮಗಾರಿಯನ್ನು ಮಾಡಿ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಅದು ಸಂಬಂಧಪಟ್ಟಂಥ ಯಾರೇ ಒಬ್ಬ ಇವರಿರ್ಬೋದು ಬಂದು ಅದನ್ನು ನೋಡಿ ಸ್ಥಳ ತನಿಖೆ ಮಾಡಿ ನಮಗೆ ತಕ್ಷಣದಿಂದಲೇ ಅದನ್ನು ನಮಗೆ ತೆರವುಗೊಳಿಸಿ ನೀರನ್ನು ಚೆನ್ನಾಗಿ ಹರಿದು ಹೋಗೋ ಥರ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಮ್ಮ ಇಲಾಖೆಯವ್ರಿಗೆ, ಯಾವುದೇ ಸಂಬಂಧಪಟ್ಟ ಇಲಾಖೆಯವರು ನಾವು ಗ್ರಾಮಸ್ಥರಿಂದ ಕೂಡ ಈಗಾಗಲೇ ನಮ್ಮ ತಾಲೂಕು ಅಧಿಕಾರಿಗಳು ಕೂಡ ಹೇಳಿದ್ದೀವಿ, ತಾಲೂಕು ದಂಡಾಧಿಕಾರಿಗಳು ಕೂಡ ನಾವು ಮನವಿ ಮುಖಾಂತರ ಕೊಟ್ಟಿದ್ದೀವಿ. ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಮಾಡಿದ್ದಾರೆ. ಏನು ಪ್ರಯೋಜನ ಆಗಲಿಲ್ಲ. ಇದುವರೆಗೂ ಯಾವ ಅಧಿಕಾರಿ ಕೂಡ ಬಂದು ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲ ಮನೆ ಇರಿಗೇಷನ್ ಇರ್ಬೋದು, ಇಲ್ಲ ತಾಲೂಕು ತಹಸೀಲ್ದಾರ್ ಇರ್ಬೋದು, ಇಲ್ಲ RI ಇರ್ಬೋದು, ಅವರಿಗೆ ನಮ್ಮ ಒಂದು ಮೀಡಿಯಾ ಅವ್ರ ಮುಖಾಂತರ ನಾವು ಗ್ರಾಮಸ್ಥರು ಹೇಳ್ತಾ ಇದ್ದೀವಿ, ಬಂದು ಅದನ್ನು ನೋಡಿ ತಕ್ಷಣದಿಂದ ಕ್ಲಿಯರ್ ಮಾಡ್ಕೊಡ್ಬೇಕಾಗಿ ಹೇಳ್ತಾ ಇದ್ದೀವಿ. ಇದು ಏನಾದರೂ ಆಗಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದುಗಡೆ ನಾವು ಧರಣಿ ಅಂತ ಮಾಡೋವಂಥ ಇದು ಕೂಡ ನಾವು ಹಮ್ಮಿಕೊಳ್ಬೇಕಾಗುತ್ತೆ. ನಮಗೆ ಇವಾಗ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು.